ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ವೀನ್. ಇವತ್ತಿನ ಕ್ಲಾಸಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ MCQsನ ನೋಡ್ತಾ ಇದ್ದೀವಿ. ಅದು ಫಸ್ಟ್ ಯೂನಿಟ್ ಆಗಿರೋ ಟೀಚಿಂಗ್ ಆಪ್ಟಿಟ್ಯೂಡ್ ಚಾಪ್ಟರಲ್ಲಿ ಬರುವಂಥದ್ದು. ಈ 10 ಕ್ವಶನ್ನ ನೀವು ಸಾಲ್ವ್ ಮಾಡಿದ್ರೆ ಖಂಡಿತ ನೀವು ಎಕ್ಸಾಮಲ್ಲೂ ಈ ಚಾಪ್ಟರಿಂದ 10 ಮಾರ್ಕ್ಸ್ ಔಟ್ ಆಫ್ ತೆಗಿಬೋದು. ದ ಫಸ್ಟ್ ಕ್ವಶನ್, ದ ಮೇನ್ ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಪೋರ್ಟ್ ಫೈಲ್ ಅಸೈನ್ಮೆಂಟ್ ಇನ್ ಹೈಯರ್ ಎಜುಕೇಷನ್ ಈಸ್. ನೀವು ನೋಡ್ಬೋದು, ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಫಸ್ಟ್ ಆಪ್ಷನ್ ಬಂದು ಸ್ಟ್ಯಾಂಡರ್ಡ್ ಸ್ಕೋರಿಂಗ್ ಅಕ್ರಾಸ್ ಸ್ಟೂಡೆಂಟ್. Second option, focus on a route memorization. Third option, comprehensive reflection of a student learning over time. And last option ಬಂದು reducing teachers workload. ಯಾವುದಾಗುತ್ತೆ ಆನ್ಸರ್ ಅಂತ ನೀವೇ ಹೇಳಬೇಕು. ಕನ್ನಡದಲ್ಲಿ ನೀವು ಕ್ವಶನ್ ನೋಡೋದಾದರೆ, ಉನ್ನತ ಶಿಕ್ಷಣದಲ್ಲಿ ಪೋರ್ಟ್ಫೋಲಿಯೋ ಮೌಲ್ಯಮಾಪನವನ್ನು ಬಳಸುವ ಮುಖ್ಯ ಉದ್ದೇಶ ಏನು ಅಂತ ಕೇಳ್ತಿದ್ದಾರೆ. ವಿದ್ಯಾರ್ಥಿಗಳಾದ್ಯಂತ ಪ್ರಮಾಣೀಕೃತ ಅಂಕಗಳು, ಮೌಖಿಕ ಕಂಠಪಾಠದ ಮೇಲೆ ಕೇಂದ್ರೀಕರಿಸೋದು, ಕಾಲಾಂತರದಲ್ಲಿ ವಿದ್ಯಾರ್ಥಿಯ ಕಲಿಕೆಯ ಸಮಗ್ರ ಪ್ರತಿಬಿಂಬ, ಶಿಕ್ಷಕರ ಕೆಲಸದ ಹೊರೆ ಕಡಿಮೆ ಮಾಡುವ ಯಾವ ಈ ಉದ್ದೇಶಗಳಿಂದ ಪೋರ್ಟ್ಫೋಲಿಯೋ ಮೌಲ್ಯಮಾಪನವನ್ನು ಬಳಸ್ತಾರೆ ಅಂತ ಕೇಳಿದ್ರೆ ಕರೆಕ್ಟ್ ಆನ್ಸರ್ ಈಸ್ ಸಿ, ಕಾಲಾಂತರದಲ್ಲಿ ವಿದ್ಯಾರ್ಥಿಯ ಕಲಿಕೆಯ ಸಮಗ್ರ ಪ್ರತಿಬಿಂಬ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬಂದು, ಇನ್ ದ CBCS ಫ್ರೇಮ್ವರ್ಕ್ ವಾಟ್ ಡಸ್ ಎ ಕೋರ್ ಕೋರ್ಸ್ ಸಿಗ್ನಿಫೈ. ಇಲ್ಲಿ ನೀವು ಕ್ವಶನಲ್ಲಿ ನೋಡ್ಬೋದು, CBCS ಚೌಕಟ್ಟಿನಲ್ಲಿ ಕೋರ್ಸ್ ಏನನ್ನು ಸೂಚಿಸುತ್ತದೆ ಅಂತೆ. ಕಾರ್ಯಕ್ರಮದ ಎಲ್ಲ ವಿದ್ಯಾರ್ಥಿಗಳಿಗೆ ಕೋರ್ಸ್ಗಳು ಕಡ್ಡಾಯ. ಆ್ಯಂಡ್ ವಿದ್ಯಾರ್ಥಿಯು ಆಯ್ಕೆ ಮಾಡಬಹುದಾದ ಐಚ್ಛಿಕ ಕೋರ್ಸ್ಗಳು, ಇತರ ವಿಭಾಗಗಳ ವಿದ್ಯಾರ್ಥಿಗಳಿಗಾಗಿ ವಿನ್ಯಾಸಗೊಳಿಸಲಾದ ಕೋರ್ಸ್ಗಳು, ನಿಧಾನ ಕಲಿಕೆಯವರಿಗೆ ಪರಿಹಾರ ಕೋರ್ಸ್ಗಳು. ಈ ಕೋರ್ಸ್ ಏನನ್ನು ಸೂಚಿಸುತ್ತೆ ಅಂತ ಕೇಳ್ತಿದ್ದಾರೆ. ದ ಕರೆಕ್ಟ್ ಆನ್ಸರ್ ಈಸ್ ಫಸ್ಟ್ ಒನ್, ಕಾರ್ಯಕ್ರಮದ ಎಲ್ಲ ವಿದ್ಯಾರ್ಥಿಗಳಿಗೆ ಕೋರ್ಸ್ಗಳು ಕಡ್ಡಾಯವಾಗಿ ನೀಡುವಂಥದ್ದು ಇದು ಸೂಚಿಸುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು, ಟರ್ಮ್ ಎಂಡ್ರೋಗಾಗಿ refers to the art and science of teaching children, the process of teaching adults, the psychological basis of pedagogy, the evaluation of teaching effectiveness. ಇಲ್ಲಿ ಎಂಡ್ರೋಗಾಗಿ ಎಂಬ ಪದವು ಇದನ್ನು ಸೂಚಿಸುತ್ತೆ ಅಂತ ಕೇಳ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತು, ಎಂಡ್ರೋಗಾಗಿ ಅಂದರೆ ಚಿಕ್ಕ ಮಕ್ಕಳಿಗೆ ಕಲಿಸುವಂಥ ಒಂದು ಕಲಿಕೆ ಅಂತ ಹೇಳ್ಬೋದು. ಇಲ್ಲಿ ಆಪ್ಷನಲ್ಲಿ ನೋಡಿ, ಮಕ್ಕಳಿಗೆ ಕಲಿಸುವ ಕಲೆ ಮತ್ತು ವಿಜ್ಞಾನ, ವಯಸ್ಕರಿಗೆ ಕಲಿಸುವ ಪ್ರಕ್ರಿಯೆ, ಶಿಕ್ಷಣಶಾಸ್ತ್ರದ ಮಾನಸಿಕ ಆಧಾರ, ಬೋಧನಾ ಪರಿಣಾಮಕಾರಿತ್ವದ ಮೌಲ್ಯಮಾಪನ. ನಮಗೆಲ್ಲರಿಗೂ ಗೊತ್ತು, ಪೆಡಗೋಗಿ ಅಂದರೆ ಚಿಕ್ಕ ಮಕ್ಕಳಿಗೆ ಕಲಿಸುವಂಥ ಒಂದು ಕಲಿಕೆ, ಆ್ಯಂಡ್ ಎಂಡ್ರೋಗೋಗಿ ಅಂತಂದರೆ ವಯಸ್ಕರಿಗೆ ಕಲಿಸುವ ಪ್ರಕ್ರಿಯೆ. ಸೊ ಆನ್ಸರ್ ಈಸ್ ಬಿ. ನೆಕ್ಸ್ಟ್ ಕ್ವಶನ್ ಬಂದು, ಲರ್ನಿಂಗ್ ಟು ರೈಡ್ ಎ ಬೈಸಿಕಲ್ ಹೆಲ್ಪ್ಸ್ ಇನ್ ಲರ್ನಿಂಗ್ ಟು ರೈಡ್ ಎ ಮೋಟರ್ ಬೈಕ್. ದಿಸ್ ಈಸ್ ಆನ್ ಎಕ್ಸಾಂಪಲ್ ಆಫ್. ಇಲ್ಲಿ ನೋಡ್ಬೋದು, ಸೈಕಲ್ ಓಡಿಸೋದು ಕಲಿಯೋದು ಮೋಟಾರ್ ಬೈಕ್ ಓಡಿಸೋದು ಕಲಿಯಲು ಸಹಾಯ ಮಾಡುತ್ತಂತೆ. ಅದು ಯಾವುದಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳ್ತಿದ್ದಾರೆ. ಲಂಬ ವರ್ಗಾವಣೆ, ಸಮತಲ ವರ್ಗಾವಣೆ, ದ್ವಿಪಕ್ಷೀಯ ವರ್ಗಾವಣೆ ಮತ್ತು ಋಣಾತ್ಮಕ ವರ್ಗಾವಣೆ ಅಂತ. ಸೊ ಆನ್ಸರ್ ಬಂದು ಇಲ್ಲಿ ಏನಾಗುತ್ತೆ ಅಂತ ಥಿಂಕ್ ಮಾಡಿ. ಸೈಕಲ್ ಓಡಿಸೋದ್ರಿಂದ ನಾವು ಮೋಟರ್ ಬೈಕ್ ಓಡಿಸೋದು ಕಲಿತೀವಿ ಅಂದರೆ ಆನ್ಸರ್ ಇಲ್ಲಿ ಬಿ ಆಗುತ್ತೆ, ಸಮತಲ ವರ್ಗಾವಣೆ. ನೆಕ್ಸ್ಟ್ ಕ್ವಶನ್ ಬಂದು ಫಿಫ್ತ್ ಒನ್, ಟ್ರಾನ್ಸ್ಫರ್ ಆಫ್ ಟ್ರೈನಿಂಗ್ ದ್ಯಾಟ್ ಅಕರ್ಸ್ ವೆನ್ ಲರ್ನಿಂಗ್ ಈಸ್ ಒನ್ ಹೆಮಿಸ್ಪಿಯರ್ ಆಫ್ ಅ ಬಾಡಿ ಐಡ್, ಲರ್ನಿಂಗ್ ಈಸ್ ದ ಅದರ್ ಕಾಲ್ಡ್. ಇಲ್ಲಿ ನೋಡ್ಬೋದು ನೀವು, ದೇಹದ ಒಂದು ಗೋಳಾರ್ಧದಲ್ಲಿ ಕಲಿಕೆಯು ಇನ್ನೊಂದರಲ್ಲಿ ಕಲಿಕೆಗೆ ಸಹಾಯ ಮಾಡುವ ಒಂದು ಸಂಭವನೀಯ ತರಬೇತಿಯ ವರ್ಗಾವಣೆಯನ್ನು ಹೇಗಂತ ಕರಿತೀವಿ? ದ್ವಿಪಕ್ಷೀಯ ವರ್ಗಾವಣೆನ, ಅಥವಾ ಲ್ಯಾಟ್ರಲ್ ವರ್ಗಾವಣೆನ, ಅಡ್ಡ ವರ್ಗಾವಣೆನ, ಅಥವಾ ಪರಸ್ಪರ ವರ್ಗಾವಣೆ ಅಂತ. ಸೊ ಇಲ್ಲಿ ಆನ್ಸರ್ ಬಂದು ದ್ವಿಪಕ್ಷೀಯ ವರ್ಗಾವಣೆ ಆಗುತ್ತೆ ಇದು. ನೆಕ್ಸ್ಟ್ ಒನ್ ಬಂದು, ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಇಲುಸ್ಟ್ರೇಟ್ಸ್ ವರ್ಟಿಕಲ್ ಟ್ರಾನ್ಸ್ಫರ್? ಲರ್ನಿಂಗ್ ಅರ್ಥಮೆಟಿಕ್ ಬಿಫೋರ್ ಲರ್ನಿಂಗ್ ಅಲ್ಜಿಬ್ರಾ, ಲರ್ನಿಂಗ್ ಹಿಂದಿ ಆಫ್ಟರ್ ಲರ್ನಿಂಗ್ ಸಂಸ್ಕೃತ್, ಲರ್ನಿಂಗ್ ಟು ಸ್ವಿಮ್ ಆಫ್ಟರ್ ಲರ್ನಿಂಗ್ ಟು ರನ್, ಲರ್ನಿಂಗ್ ಟು ಕುಕ್ ಆಫ್ಟರ್ ಲರ್ನಿಂಗ್ ಟು ಪೇಂಟ್. ಇಲ್ಲಿ ಯಾವುದು ಕೆಳಗಿನ ಯಾವುದು ವರ್ಗಾವಣೆ, ಲಂಬ ವರ್ಗಾವಣೆಯನ್ನು ಉತ್ತಮವಾಗಿ ವಿವರಿಸುತ್ತೆ ಅಂತ ಕೇಳ್ತಿದ್ದಾರೆ. ಬೀಜಗಣಿತ ಕಲಿಯುವ ಮೂಲಕ ಅಂಕಗಣಿತ ಕಲಿಯೋದು, ಸಂಸ್ಕೃತ ಕಲಿತ ನಂತರ ಹಿಂದಿ ಕಲಿಯೋದು, ಆ್ಯಂಡ್ ಓಡಲು ಕಲಿತ ನಂತರ ಈಜಲು ಕಲಿಯೋದು, ಚಿತ್ರ ಬಿಡಿಸುವ ಕಲಿಯೋದ ನಂತರ ಅಡುಗೆ ಮಾಡೋದು ಕಲಿಯೋದು. ಇದು ಯಾವುದಕ್ಕೂ ಸಂಬಂಧ ಇಲ್ಲ. ಇಲ್ಲಿ ಆನ್ಸರ್ ಬಂದು ಏನಾಗುತ್ತೆ ಅಂದರೆ ಎ ಆಗುತ್ತೆ, ಬೀಜಗಣಿತ ಕಲಿಯುವ ಮೊದಲು ಅಂಕಗಣಿತ ಕಲಿಯೋದು. ಇದೆರಡೂ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ಆನ್ಸರ್ ಅದೇ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು, ವಿಚ್ ಟೈಪ್ ಆಫ್ ಟ್ರಾನ್ಸ್ಫರ್ ಅಕರ್ಸ್ ವೆನ್ ಓಲ್ಡ್ ಲರ್ನಿಂಗ್ ಹ್ಯಾಸ್ ನೋ ಇನ್ಫ್ಲುಯೆನ್ಸ್ ಪಾಸಿಟಿವ್ ಆರ್ ನೆಗೆಟಿವ್ ಆನ್ ನ್ಯೂ ಲರ್ನಿಂಗ್. ಇಲ್ಲಿ ಹಳೆಯ ಕಲಿಕೆಯು ಹೊಸ ಕಲಿಕೆಯ ಮೇಲೆ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಪ್ರಭಾವ ಬೀರದಿದ್ದಾಗ ಯಾವ ರೀತಿಯ ವರ್ಗಾವಣೆ ಸಂಭವಿಸುತ್ತೆ ಅಂತ ಕೇಳ್ತಿದ್ದಾರೆ. ಲ್ಯಾಟ್ರಲ್ ವರ್ಗಾವಣೆ ಆಗುತ್ತಾ, ಅಥವಾ ಲಂಬ ವರ್ಗಾವಣೆನ, ಶೂನ್ಯ ವರ್ಗಾವಣೆನ, ಅಥವಾ ತಟಸ್ಥ ವರ್ಗಾವಣೆನ? ಸೊ ನೀವು ಇಲ್ಲಿ ಕ್ವಶನಲ್ಲಿ ನೋಡ್ಬೋದು, ಸಕಾರಾತ್ಮಕ ಮತ್ತು ನಕಾರಾತ್ಮಕ ಪ್ರಭಾವ ಬೀರದಿದ್ದರೆ ಅಂತ ಕೇಳ್ತಾ ಇದ್ದಾರೆ. ಏನೂ ಬದಲಾವಣೆ ಆಗಿಲ್ಲ, ಇಲ್ಲಿ ಯಾವುದೇ ರೀತಿಯ ವರ್ಗಾವಣೆ ಆಗದೇ ಇದ್ದರೆ ಅದು ಶೂನ್ಯ ವರ್ಗಾವಣೆ ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಈಸ್ ಸಿ. ನೆಕ್ಸ್ಟ್ ಕ್ವಶನ್ ಬಂದು ಏಯ್ತ್ ಒನ್, ದ ಎಫೆಕ್ಟಿವ್ನೆಸ್ ಆಫ್ ಎ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಡಿಪೆಂಡ್ಸ್ ಪ್ರೈಮರ್ಲಿ ಆನ್
A option, the number of devices used, the skill of the teacher in integrating aids, and the availability of funds, the complexity of technology. ಇಲ್ಲಿ ಬೋಧನಾ ಬೆಂಬಲ ವ್ಯವಸ್ಥೆಯ ಪರಿಣಾಮಕಾರಿತ್ವವು ಪ್ರಾಥಮಿಕವಾಗಿ ಯಾವುದರ ಮೇಲೆ ಅವಲಂಬಿಸಿದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಬಳಸಿದ ಸಾಧನಗಳ ಮೇಲಿನ ಅಥವಾ ಸಹಾಯಕ ಸಾಧನಗಳನ್ನು ಸಂಯೋಜಿಸುವಲ್ಲಿ ಶಿಕ್ಷಕರ ಕೌಶಲ್ಯದ ಮೇಲೆ ಅವಲಂಬಿಸಿರುತ್ತಾ ಅಥವಾ ನಿಧಿಯ ಲಭ್ಯತೆ ಮೇಲಿನ ಅಥವಾ ತಂತ್ರಜ್ಞಾನದ ಸಂಕೀರ್ಣತೆ ಮೇಲಿನ ಅಂತ ಕೇಳಿದ್ರೆ ಕರೆಕ್ಟ್ ಆನ್ಸರ್ ಬಂದು ಬಿ ಆಗುತ್ತೆ. ಸಹಾಯಕ ಸಾಧನಗಳನ್ನು ಯೋಜಿಸುವಲ್ಲಿ ಶಿಕ್ಷಕರ ಕೌಶಲ್ಯ ಹೇಗಿರುತ್ತೆ ಅನ್ನೋದ್ರ ಮೇಲೆ ಇದು ಅವಲಂಬನೆ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ದ ಮೋಸ್ಟ್ ಎಫೆಕ್ಟಿವ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಇನ್ ಡಿಸ್ಟೆನ್ಸ್ ಲರ್ನಿಂಗ್ ಈಸ್. ಅಂದರೆ ಇಲ್ಲಿ ದೂರ ಶಿಕ್ಷಣದಲ್ಲಿ ಅತ್ಯಂತ ಪರಿಣಾಮಕಾರಿ ಬೋಧನಾ ಬೆಂಬಲ ವ್ಯವಸ್ಥೆ ಯಾವುದು ಅಂತ ಕೇಳ್ತಿದ್ದಾರೆ. ಮುಖಾಮುಖಿ ಬೋಧನೆನ, ಸಂವಾದಾತ್ಮಕ ಮಾಧ್ಯಮದೊಂದಿಗೆ ಸ್ವಯಂ ಬೋಧನಾ ಸಾಮಗ್ರಿನ ಅಥವಾ ಮುದ್ರಿತ ಪಠ್ಯ ಪುಸ್ತಕಗಳು ಮಾತ್ರನ ಅಥವಾ ಪೀರ್ ಚರ್ಚೆನ. ಇದರಲ್ಲಿ ಕರೆಕ್ಟ್ ಆನ್ಸರ್ ಬಂದು ಬಿ ಆಗುತ್ತೆ. ಸಂವಾದಾತ್ಮಕ ಮಾಧ್ಯಮದೊಂದಿಗೆ ಸ್ವಯಂ ಬೋಧನಾ ಸಾಮಗ್ರಿ. ನೆಕ್ಸ್ಟ್ ಕ್ವಶನ್ ಬಂದು 10th ಒನ್. ಎ ಟೀಚರ್ ಯೂಸಿಂಗ್ ಎನ್ ಆನ್ಲೈನ್ ಡಿಸ್ಕಷನ್ ಫೋರಮ್ ಟು ಎನ್ಹೆನ್ಸ್ ಪಾರ್ಟಿಸಿಪೇಷನ್ ಈಸ್ ಪ್ರೈಮರ್ಲಿ ಯೂಸಿಂಗ್. ಹಾರ್ಡ್ವೇರ್ ಯೂಸ್ ಮಾಡ್ತಾರೆ, ಸಾಫ್ಟ್ವೇರಾ ಆ್ಯಂಡ್ ಹ್ಯೂಮನ್ವೇರ್ ಆ್ಯಂಡ್ ವರ್ಚುವಲ್ ಕಮ್ಯುನಿಕೇಷನ್ ಸಿಸ್ಟಮ್ ಯಾವುದನ್ನ ಯೂಸ್ ಮಾಡ್ತಾರೆ ಇಲ್ಲಿ ಅಂತ ಹೇಳಿದ್ರೆ ಕರೆಕ್ಟ್ ಆನ್ಸರ್ ಬಂದು ಇಲ್ಲಿ ಸಾಫ್ಟ್ವೇರ್ ಆಗುತ್ತೆ. ಸಾಫ್ಟ್ವೇರ್ನ ಬಳಸ್ತಾರೆ. ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ ನಾವು ನೋಡಿದ್ದೀವತ್ತು. ಟೀಚಿಂಗ್ ಆಪ್ಟಿಟ್ಯೂಡಲ್ಲಿ ನಾವು 10 ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಡಿದ್ದೀವಿ ಇವತ್ತಿನ ಕ್ಲಾಸಲ್ಲಿ. ನಾವು ಎಷ್ಟು MCQs ಸಾಲ್ವ್ ಮಾಡಿದ್ರು ಅಷ್ಟೇ, ಬಟ್ ಕಾನ್ಸೆಪ್ಟನ್ನ ಕ್ಲಿಯರ್ ಆಗಿ ಪೂರ್ತಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಓದಬೇಕು. ಕಾನ್ಸೆಪ್ಟ್ ಕ್ಲಿಯರ್ ಆದರೆ ಯಾವುದೇ ಕ್ವಶನ್ ಕೇಳಲಿ, ಎನಿ ಟಫ್ ಕ್ವಶನ್ ಇದ್ರೂ ನಾವು ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಕಾನ್ಸೆಪ್ಟನ್ನ ಮೊದಲು ನೆನಪಲ್ಲಿ ಇಟ್ಕೊಳ್ಳಿ. ಕಾನ್ಸೆಪ್ಟನ್ನ ರಿಪೀಟಾಗಿ ರಿವಿಷನ್ ಮಾಡ್ತಾ ಇರಿ. ಅಂದರೆ ಮಾತ್ರ ನೀವು ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ ಕೇಳಿದ್ರೂ ನೀವು ಆನ್ಸರ್ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ಪರ್ಟಿಕ್ಯುಲರ್ ಆಗಿ MCQsನ ಸಾಲ್ವ್ ಮಾಡ್ಕೊಂಡು ಹೋದರೆ ಆ ಥರ ಕ್ವಶನ್ ಬಂದರೆ ಮಾತ್ರ ನಾವು ಸಾಲ್ವ್ ಮಾಡೋಕ್ಕಾಗೋದು. ಅದನ್ನೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಬೇರೆ ಥರ ಕ್ವಶನ್ ಕೇಳಿದರೆ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಕಾನ್ಸೆಪ್ಟನ್ನ ಮೊದಲು ಕ್ಲಿಯರ್ ಮಾಡ್ಕೊಳ್ಳಿ. ಅದರಿಂದ ನೀವು ಯಾವ ಕ್ವಶನ್ ಬೇಕಾದರೂ ಸಾಲ್ವ್ ಮಾಡ್ಬೋದು. ನಾನು ಯಾಕೆ ಕ್ವಶನ್ಸ್ನ ಇಂಗ್ಲೀಷಲ್ಲಿ ಆ್ಯಂಡ್ ನೋಟ್ಸ್ನ ಇಂಗ್ಲೀಷಲ್ಲಿ ಕೊಟ್ಟು ಎಕ್ಸ್ಪ್ಲನೇಷನ್ನ ಕನ್ನಡದಲ್ಲಿ ಮಾಡ್ತಿದ್ದೀನಿ ಅಂತಂದರೆ ಆಲ್ಮೋಸ್ಟ್ ಕ್ವಶನ್ ಪೇಪರ್ ತೆಗಿಯೋರು ಇಂಗ್ಲೀಷ್ ಕ್ವಶನ್ ಅಂದರೆ ನೆಟ್ ಸೆಟ್ಗೆ ಬೇಕಾಗಿರೋಂತಹ ಕ್ವಶನ್ಸ್ ಎಲ್ಲನೂ ಇಂಗ್ಲೀಷಲ್ಲಿರೋದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಕ್ವಶನ್ನ ಫ್ರೇಮ್ ಮಾಡ್ತಾರೆ. ಅಲ್ಲಿ ಕೆಲವೊಂದು ಮಿಸ್ಟೇಕ್ ಆಗುತ್ತೆ. ಸೊ ಕನ್ನಡದಲ್ಲಿ ಆಲ್ಮೋಸ್ಟ್ ಮಿಸ್ಟೇಕ್ಸ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಒಂದು ಮಿಸ್ಟೇಕ್ ಆಗಲ್ಲ. ಆದಷ್ಟು ಇಂಗ್ಲೀಷ್ ಕ್ವಶನ್ಸ್ನೇ ಸಾಲ್ವ್ ಮಾಡ್ತಾ ಇರಿ, ಅಂದರೆ ಮಾತ್ರ ನಿಮ್ಗೆ ಈಸಿ ಆಗುತ್ತೆ. ಇಲ್ಲಾಂದರೆ ಕನ್ನಡದಲ್ಲಿಯೇ ಕ್ವಶನ್ಸ್ ರಾಂಗ್ ಬಂದರೆ ನಿಮ್ಗೆ ಕನ್ಫ್ಯೂಸ್ ಮಾಡಿಕೊಂಡು ತಪ್ಪಾಗೋ ಚಾನ್ಸಸ್ ಇರುತ್ತೆ. ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನಲ್ಲಿ ನಿಮ್ಮ ಸ್ಟಡಿನ ಮಿಸ್ ಮಾಡ್ಕೋಬೇಡಿ. ಸೊ ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡಿ ಕ್ವಶನ್ನ ಸಾಲ್ವ್ ಮಾಡಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ಕೀಪ್ ವಾಚಿಂಗ್ ಆಲ್ ದ ವೀಡಿಯೋಸ್.